ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಇವತ್ತು ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ ಮತದಾನ, ಎರಡನೇ ಹಂತದ ಮತದಾನ ಆಗಲಿಕ್ಕಿರುವಂಥದ್ದು. ಇವತ್ತು ಅಧಿಕೃತವಾಗಿ ಏನು ಈ ಪಂಚರಾಜ್ಯಗಳ ಚುನಾವಣೆಯ ಒಂದು ಕಿಚ್ಚು ಜಾಸ್ತಿ ಇತ್ತು, ಅದರ ಮತದಾನ ಇವತ್ತು ಅಂತ್ಯವಾಗ್ತಾ ಇರುವಂಥದ್ದು. ಇಲ್ಲಿಂದ ಎಕ್ಸಿಟ್ ಪೋಲ್ ರಿಸಲ್ಟ್ಗಳು, ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಪಕ್ಷಗಳು ಅಧಿಕಾರಕ್ಕೆ ಏರುತ್ತೆ ಅನ್ನುವಂತಹ ತಮ್ಮದೇ ಆದಂತಹ ಸಮೀಕ್ಷೆಗಳು, ಲೆಕ್ಕಾಚಾರಗಳು ಎಲ್ಲವೂ ಆರಂಭವಾಗುತ್ತವೆ. ಮೇ 4ಕ್ಕೆ ಎಲ್ಲ ಕುತೂಹಲಕ್ಕೆ ತೆರೆ ಬೀಳುವಂತಹ ಕೆಲಸವಾಗುತ್ತೆ. ಮೇ 4ಕ್ಕೆ ಈ ಪಂಚರಾಜ್ಯ ಚುನಾವಣೆಗಳು ಮತ್ತು ನಮ್ಮ ಕರ್ನಾಟಕದ ಉಪಚುನಾವಣೆಯ ಫಲಿತಾಂಶವೂ ಕೂಡ ಹೊರಬೀಳುವಂಥದ್ದು. ಕಾತರತೆ, ಕುತೂಹಲ ಎಲ್ಲರಿಗೂ ಸಹಜವಾಗಿ ಹೆಚ್ಚಾಗಿರುವಂಥದ್ದು. ಬಹಳಷ್ಟು ಗಮನ ಸೆಳೆದಂಥದ್ದು ಒಂದು ರಾಜ್ಯ ಅಂತ ಹೇಳಿದ್ರೆ ಅದು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ. ಅದರ ಈಗಿನ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ದೀದಿ, TMC ಪಕ್ಷದ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿಯವರು. ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಮತದಾನ, ಎಲೆಕ್ಷನ್ ಅಂತ ಏನಾದರೂ ವೆಸ್ಟ್ ಬೆಂಗಾಲಲ್ಲಿ ಅನೌನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಅದರಷ್ಟು ಭಯದ ವಾತಾವರಣ, ಭಯದ ದಿನಗಳು, ಮತದಾರರು ಕಳೆಯಬೇಕಾದಂಥ ದಿನಗಳು ಇನ್ನೆಲ್ಲೂ ಕೂಡ ಇರಲ್ಲ ಇಡೀ ದೇಶದಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿನ ಹಿಂಸಾಚಾರ, ದಬ್ಬಾಳಿಕೆಗಳು ವೆಸ್ಟ್ ಬೆಂಗಾಲ್ನಲ್ಲಿ ಕಳೆದ 15 ವರ್ಷಗಳಿಂದ, 1.5 ದಶಕಗಳಿಂದ ಆಗ್ತಾ ಇರುವಂಥ ಕೆಲಸ ಇದು. ಯಾಕೆ? ದೀದಿ ಅವರ ಸರ್ಕಾರ ಏನಿದೆ, ಅದರ ಅಧಿಕಾರಿಗಳೇನಿದ್ದಾರೆ, ಅವರ ಬೆಂಬಲಿಗರೇನಿದ್ದಾರೆ, ಅವರಗಳ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಆ ಮಟ್ಟಕ್ಕೆ ಹೋಗುತ್ತೆ. ಆಶ್ಚರ್ಯ ಅನಿಸಿದ್ರೂ ಕೂಡ ಆಲ್ಮೋಸ್ಟ್ ಎಲೆಕ್ಷನ್ ಅನೌನ್ಸ್ ಆಗಿ ಅದರ ಹಿಂದಿನ ದಿನಗಳು, ಮತದಾನದ ದಿನ ಮತ್ತು ರಿಸಲ್ಟ್ಸ್ನವರೆಗೂ ಕೂಡ ಮತದಾರರು ಒಂದು ರೀತಿಯಲ್ಲಿ ತಮ್ಮ ಜೀವವನ್ನು ಬಾಯಲ್ಲಿ ಇಟ್ಟುಕೊಂಡು ಕಳೆಯಬೇಕಾದಂಥ ದಿನಗಳು ಎದುರಾಗುತ್ತೆ. ಯಾರು ಎಲ್ಲೂ ಕೂಡ ಏನೂ ಬಹಿರಂಗವಾಗಿ ಮಾತಾಡೋದೇ ಇಲ್ಲ. ಅದರಲ್ಲೂ ಕೂಡ ಏನಾದರೂ ಆಪೋಸಿಟ್ ಅಂದರೆ TMC ಪಕ್ಷಕ್ಕೆ ಆಪೋಸಿಟ್ ಪಕ್ಷಗಳೇನಿದ್ದಾವೆ ಮತ್ತು ಅದರ ಅಭ್ಯರ್ಥಿಗಳೇನಿದ್ದಾರೆ ಅವರುಗಳಿಗೆ ಬೆಂಬಲಿಸುವಂಥ ಜನ ಅಂತೂ ಅವರ ಜೀವಕ್ಕೆ ಪ್ರಾಣಾಪಾಯವಂತೂ ಕಟ್ಟಿಟ್ಟ ಬುತ್ತಿ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಮನೆಗಳಿಗೆ ನುಗ್ಗೋದು, ಹೊಡೆದಾಟ ಬಡದಾಟಗಳನ್ನು ಮಾಡೋದು. ಯಾಕೆ ಇವ್ರದ್ದು ಎಲ್ರಿಗೂ ಗೊತ್ತಿದೆ, ಅದೇನು ಹೇಳ್ತಾರೆ, EVMಗಳನ್ನು ಹ್ಯಾಕ್ ಮಾಡುವಂಥದ್ದು ಇರಬಹುದು, ಅಕ್ರಮ ಮತದಾರರನ್ನು ಕರೆಸ್ಕೊಂಡು ಮತಗಳನ್ನು ಹಾಕಿಸ್ಕೊಳ್ಳುವಂಥದ್ದು ಇರಬಹುದು. ಏನೆಲ್ಲ ಪೊಲೀಸರಂತೂ ಇವರ ಮನೆಯ ಜೀತದಾಳಗಳ ಥರ ಕೆಲಸ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ದೌರ್ಜನ್ಯ, ಬದುಕೋದಕ್ಕೆ ಆಗಲ್ಲ ಆಪೋಸಿಟ್ ಅವ್ರಿಗೆ ಏನಾದರೂ ಕೆಲಸ ಮಾಡಿಬಿಟ್ರೆ. ಇದೆಲ್ಲವನ್ನು ಕೂಡ ಗಮನಿಸಿದಂತಹ ಚುನಾವಣಾ ಆಯೋಗ ಈ ಬಾರಿ ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನು ನಾವು ವೆಸ್ಟ್ ಬೆಂಗಾಲ್ನಲ್ಲಿ ತರಲೇಬೇಕು ಅನ್ನುವಂಥ ಕಾರಣಕ್ಕೆ ಮೊದಲ ಹಂತದ ಮತದಾನದಲ್ಲಿ ಏನು ಈ ರೌಡಿಗಳು, ಪುಡಿ ರೌಡಿಗಳು ಏನಿರ್ತಾರಲ್ಲ, ಈ ದಬ್ಬಾಳಿಕೆ ಮಾಡುವಂಥ 800 ಜನರನ್ನು ಅರೆಸ್ಟ್ ಮಾಡ್ತಾರೆ. ಇವತ್ತು ಅಂದರೆ ಈ ಬಾರಿ ಸೆಕೆಂಡ್ ರೌಂಡ್ ಇವತ್ತೇನಾಗ್ತಾ ಇದೆ, ಇಲ್ಲಿಯ ತನಕ 1543 ಪುಡಿ ರೌಡಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅದರ ಜೊತೆಗೆ CRPF ಇರಬಹುದು, ಕೇಂದ್ರದ ಸೇನೆಯ ನಿಯೋಜನೆಯನ್ನೇ ವೆಸ್ಟ್ ಬೆಂಗಾಲ್ನಲ್ಲಿ ಮಾಡಿದ್ದಾರೆ. ಪ್ರತಿಯೊಂದು ಕಡೆಯೂ ಕೂಡ ಪರಿಶೀಲನೆ ಕಣ್ಣಿಟ್ಟಿದ್ದಾರೆ, ನಿಗಾ ವಹಿಸ್ತಾ ಇದ್ದಾರೆ. ಜೊತೆಗೆ ಪೋಲಿಂಗ್ ಬೂತ್ಗಳೇನಿದ್ದಾವೆ, ವೋಟಿಂಗ್ ಬೂತ್ಗಳು, ಅಲ್ಲಿ ಕೂಡ ಪೊಲೀಸರು ಬಾಡಿ ಕ್ಯಾಮ್ ಹಾಕ್ಕೊಂಡಿದ್ದಾರೆ. ಜೊತೆಗೆ CCTV ಇದೆ. ಎಲ್ಲೂ ಕೂಡ ಯಾವುದೇ ಥರದ ಅಕ್ರಮ ಆಗಬಾರ್ದು ಅಂತ. ಇದರ ಮಧ್ಯೆ ಅಧಿಕಾರಿಗಳು, ಮುಖ್ಯಸ್ಥರು, ಪೊಲೀಸ್ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಚುನಾವಣಾ ಆಯೋಗ ಮಾಡಿರುವಂಥದ್ದು. ಅಂದರೆ ಈ ಬಾರಿ ಹಿಂಸಾಚಾರ ನಡೆದೇ ಇಲ್ಲ ಅಂತಲ್ಲ. ಯಾಕೆಂದರೆ ಫಸ್ಟ್ ರೌಂಡ್ ಆಫ್ ಮತದಾನದಲ್ಲಿ, ವೋಟಿಂಗಲ್ಲೂ ಕೂಡ BJP ಅಭ್ಯರ್ಥಿ ಮೇಲೆ ಇವರುಗಳು ಹಿಂಸಾಚಾರವನ್ನು ಮಾಡಿದ್ರು, ಹೊಡೆದ್ರು, ಬಡಿದ್ರು, ಎಲ್ಲವೂ ಆಯಿತು. ಬಟ್ ಕಂಪ್ಯಾರಿಟಿವ್ಲಿ 15 ವರ್ಷಕ್ಕೆ ನೋಡೋದಾದರೆ ಇಲ್ಲಿವರೆಗೂ ಏನೆಲ್ಲ ಹಿಂಸಾಚಾರ, ಏನೆಲ್ಲ ದೌರ್ಜನ್ಯಗಳು ವೆಸ್ಟ್ ಬೆಂಗಾಲ್ನಲ್ಲಾಗಿತ್ತು, ಅದರ ಪ್ರಮಾಣ ಬಹಳಷ್ಟು ಗಣನೀಯವಾಗಿ ಇಳಿಕೆ ಆಗಿದೆ ಇವತ್ತಿಗೆ ಅನ್ನುವಂಥ ಮಾತು ಕೇಳಿಬರ್ತಾ ಇರುವಂಥದ್ದು. ಹೀಗಾಗಿ ಚುನಾವಣಾ ಆಯೋಗ ಅದರಲ್ಲೂ ಇವತ್ತೇನು ನಡೀತಾ ಇದೆ, ಅದರಲ್ಲೂ ಕೂಡ ದಕ್ಷಿಣ ವೆಸ್ಟ್ ಬೆಂಗಾಲ್ ಇದೆ, ಅದರಲ್ಲೂ ಕೂಡ TMC ಬಹಳ ಪ್ರಾಬಲ್ಯವನ್ನು ಹೊಂದಿರುವಂಥ ಕ್ಷೇತ್ರಗಳು. ಇದು ಒಂದು ರೀತಿಯಲ್ಲಿ ಡಿಸೈಡಿಂಗ್. ಇಲ್ಲಿ ಹೆಚ್ಚಿನ ಮತದಾನವನ್ನು ಗಳಿಸಿದ್ದಂಥ ಕಾರಣಕ್ಕೆ, ಹೆಚ್ಚಿನ ಸೀಟ್ಗಳು ಬಂದಂಥ ಕಾರಣಕ್ಕೆ ಕಳೆದ ಬಾರಿ TMC ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವಾಯಿತು. ಹೀಗಾಗಿ ಮತ್ತು ಈ ಮಧ್ಯೆ BJPಯವರು ತಮ್ಮದೇ ಲೆಕ್ಕಾಚಾರದಲ್ಲಿ ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು. ಯಾರು ಕೂಡ ಆರಾಮಾಗಿ ಇನ್ನು ಮುಂದೆ ಓಡಾಡಬಹುದು, ಭಯ ಪಡಬಾರ್ದು, ಅಷ್ಟರ ಮಟ್ಟಿಗೆ ಬದಲಾವಣೆ ನಾವು BJP ತಂದಿದ್ದೇವೆ ಅನ್ನುವಂಥದ್ದು. ಮೋದಿಯವರ ರ್ಯಾಲಿಗಳು, BJP ಘಟಾನುಘಟಿ ನಾಯಕರುಗಳ ರ್ಯಾಲಿಗಳು ಈ ಬಾರಿ ಏನಾದರೂ ಬದಲಾವಣೆಯನ್ನು ತರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ BJPಯವರಿದ್ದಾರೆ ಮತ್ತು ಅಲ್ಲಿನ ಮತದಾರರು, ನಾಗರಿಕರಿದ್ದಾರೆ. ಒಟ್ಟಾರೆ ಆಡಳಿತ ವಿರೋಧಿ ಅಲೆಯಲ್ಲಿ TMC ಏನಾದರೂ ನೆಲಕಚ್ಚುತ್ತಾ ಅಥವಾ ಗೊತ್ತಿಲ್ಲ. ಇಷ್ಟೆಲ್ಲ ಸುಧಾರಣೆಯನ್ನು ಚುನಾವಣಾ ಆಯೋಗ ತಂದಿದೆ. ಸುಸೂತ್ರವಾಗಿ ಚುನಾವಣೆ ವೆಸ್ಟ್ ಬೆಂಗಾಲ್ನಲ್ಲಿ ಯಾವುದೇ ಹಿಂಸಾಚಾರ ಬಹಳ ದೊಡ್ಡ ಮಟ್ಟಕ್ಕೆ ನಡೆದೇ ಆಗಿದೆ. ಮತ್ತೊಮ್ಮೆ ಯಾರು TMC ಅಧಿಕಾರಕ್ಕೆ ಬರುತ್ತಾ ಅಥವಾ BJP ಅಧಿಕಾರವನ್ನು ಹಿಡಿಯುವಲ್ಲಿ ಸಫಲವಾಗುತ್ತಾ ಅನ್ನುವಂಥದ್ದನ್ನು ನಾವು ಮೇ 4ರ ತನಕ ಕಾದು ನೋಡಬೇಕಾಗಿದೆ. ಇದಾಗಿತ್ತು ವಿಶೇಷ. ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.